ಈ ಕಡೆಯವರು ಕಾಣಿಸಲ್ಲ. ಸೂಪರ್ ಟೈಗರ್ ಪ್ರಭಾಕರ್ ಅವರಿಗೆ ವಿನೋದ್ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಆಗಿದ್ದು ಎಲ್ಲಿ ಬಂದ್ರು ಫಸ್ಟ್ ಬಂದಿರತಕ್ಕಂಥ ಪೂಜ್ಯ ಗುರುಗಳು ಹಾಗೂ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯಾದಿ ಗಣ್ಯರಿಗೂ ಹಾಗೂ ಎಲ್ಲ ನನ್ನ ಆಟೋ ಚಾಲಕರಿಗೂ ಎಲ್ರಿಗೂ ನನ್ನ ಸ್ನೇಹಿತರಿಗೂ ಎಲ್ರಿಗೂ ಮೊದಲನೇದಾಗಿ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಹಾಗೆ ಮಾತಾಡ್ಬಿಟ್ಟು ಹೋದ್ರು. ನಾನು ಸಿನಿಮಾ ಡೈಲಾಗ್ ಆಗಲಿ ಯಾವುದೂ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ರಘು ಸರ್ ಬಂದಾಗ ಮೊದಲನೇದಾಗಿ ಮಾದೇವ ನನ್ನ ಗೆಲ್ಸ್ಕೊಟ್ಟಿದ್ದಕ್ಕೆ ತಮ್ಮ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ 1970ರಿಂದ 75ರಿಂದ 80ರಲ್ಲಿ ಆವಾಗ ಇಂದಿರಾ ಗಾಂಧಿ ಮೇಡಮ್ ಅವರ ಸರ್ಕಾರ ಇದ್ದಾಗ ಅವಾಗ ಒಂದು ಪೀರಿಯಡ್ ಬರುತ್ತೆ, ಒಂದು ಟೈಮ್ ಬರುತ್ತಂತೆ, ಅಂದರೆ ಫೈಟ್ಗಳೆಲ್ಲ ನಿಲ್ಲಿಸ್ಬೇಕು, ಫೈಟ್ಗಳು ಇರಬಾರ್ದು, ಫೈಟಿಂದ ಭಾಳ ಜನ ಕೆಟ್ಟೋಗ್ತಿದ್ದಾರೆ ಅಂತೇಳಿ ಸಿನಿಮಾದಲ್ಲಿ ಫೈಟ್ ಇರಬಾರ್ದು ಅಂತ ನಿಲ್ಲಿಸ್ತಾರಂತೆ. ಅವಾಗ ನಮ್ಮ ತಂದೆಯವರು ಫೈಟರ್ ಆಗಿದ್ದಾಗ ಆ ಟೈಮಲ್ಲಿ ಕೆಲಸ ಇಲ್ಲ, ನಮ್ಮ ತಾಯಿ ಕೆಲಸ ಮಾಡ್ತಿದ್ರು, ಮೈನ್ಸ್ ಅಂಡ್ ಜಿಯಾಲಜಿ ಇದರಲ್ಲಿ ಕೆಲಸ ಮಾಡ್ತಿದ್ರು, ಸ್ಟೆನೋಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಈ ಒಂದು ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಕೆಲಸ ಇಲ್ಲದೆ ಇದ್ದಾಗ ನಮ್ಮ ಮನೇಲಿ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ಇತ್ತಂದ್ರೆ ನಮ್ಮ ತಾಯಿ ಹೇಳಿರೋದು. ಆಗ ಬೆಳಗ್ಗೆ ಹೋದ್ರೆ ಕಂಡುಹಿಡಿತಾರೆ ಜನ ಅಂತೇಳಿ, ಅಂದರೆ ಫೈಟರ್ ಆಗಿದ್ದಾಗ ಇನ್ನೂ ಅವರು ಅಷ್ಟೊಂದು ಜನಪ್ರಸಿದ್ಧಿ ಆಗಿರಲಿಲ್ಲ. ಆಗ ಅವರು ಬಾಡಿ ಗೊತ್ತಲ್ಲ, ಬಾಡಿ ಆಗಲಿ ಕೂದಲಾಗಲಿ, ಅವ್ರು ಹಂಗಿದ್ದಾಗ 6 ಗಂಟೆ ಮೇಲೆ ಆಟೋ ಕೂತ್ಕೊಳ್ಳೋರಂತೆ, ಮಂಕಿ ಕ್ಯಾಪ್ ಹಾಕ್ಕೊಂಡು. ಅಂದರೆ ಆ ಟೈಮಲ್ಲಿ ಲೈಟ್ಗಳಿರಲಿಲ್ಲ, ನೈಟ್ ಡ್ಯೂಟಿ ಮಾಡಿದ್ರೆ ತುಂಬ ಜನ ಆಟೋ ಹತ್ತಲ್ಲ, ಹೆದರ್ಕೊಂತಾರೆ, ಇವ್ರ ಪರ್ಸನಾಲಿಟಿಗೆಲ್ಲ ನೋಡಿದ ತಕ್ಷಣ ಹೆದರ್ಕೊಂತಾರೆ ಹೇಳಿ ಮಂಕಿ ಕ್ಯಾಪ್ ಹಾಕ್ಕೊಂಡು ಸಂಪಾದನೆ ಮಾಡಕ್ಕೆ ಹೋಗೋರಂತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮನೆ ಆಟೋ ಚಾಲನೆ ಮಾಡಿ ಅದರಲ್ಲಿ ಬಂದಿರೋ ದುಡ್ಡಲ್ಲಿ ಒಂದು ಟೈಮಲ್ಲಿ ಮನೆ ನಡೆದಿದೆ ಅಂದರೆ ನಾನು ಸುಳ್ಳು ಹೇಳ್ತಿಲ್ಲ. ಇದು ನನ್ನ ತಾಯಿ ಹೇಳಿರೋ ಕತೆ, ಇಲ್ಲಿವರೆಗೂ ನಾನು ಹೇಳಿರಲಿಲ್ಲ, ನಾನು ಒಂದ್ಸಲ ಹೇಳಬೇಕು ಅಂತ ಹೇಳಿದೆ ಅವತ್ತು ಬಂದಾಗ. ಸೊ ಅದಕ್ಕೆ ನನಗೆ ನಮ್ಮ ಅಂಕಲು ಆಟೋ ಚಾಲಕರೇ, CAD848 ಅಂತ. ಅವಾಗ ಈಗೆಲ್ಲ ಫ್ರಂಟ್ ಇಂಜಿನ್ ಆಟೋಗಳು ನೀವು ನೋಡಿರಲ್ಲ, ಈಗ ಒಂದು ವಿಡಿಯೋ ಬಂತು, ಫ್ರಂಟ್ ಇಂಜಿನ್ ಆಟೋ ಓಡಿಸಿದ್ದೆ. ಜಿಮ್ಖಾನಾ ಗ್ರೌಂಡ್ ಅಂತ ಒಂದು ಇತ್ತು, ತುಂಬಾ ಜನ, ಎಷ್ಟು ಜನ ಫ್ರಂಟ್ ಇಂಜಿನ್ ಆಟೋ ಓಡಿಸಿದ್ದೀರಾ? ಟೂ ಸ್ಟ್ರೋಕ್ ಇಂಜಿನ್ ತುಂಬಾ ಜನ ಇದ್ದಾರೆ ಇಲ್ಲಿ. ನಾನು ಫ್ರಂಟ್ ಇಂಜಿನ್ ಆಟೋ ಓಡಿಸಕ್ಕೆ ಕಲ್ತಿದ್ದೆ ಅಣ್ಣ. ತುಂಬಾ ಜನ ಗೊತ್ತಿಲ್ಲ ಅನ್ಸುತ್ತೆ, ಪಾಯಿಂಟ್ಸ್ ಎಲ್ಲ ಸೆಟ್ ಮಾಡಬೇಕು, ಆ ಸೈಲೆನ್ಸರ್ನೆಲ್ಲ ಕ್ಲೀನ್ ಮಾಡೋದು, ಇದೆಲ್ಲ ನಾನು ಮಾಡಿದ್ದೀನಿ, ಯಾಕಂದ್ರೆ ನಾನು ಕಲ್ತ್ಕೊಂಡಿದ್ದೆ ನಾನು ಆಟೋ ಓಡಿಸೋಕ್ಕೆ. ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ರು. ಇವತ್ತು ಐ ಥಿಂಕ್ ನಾನು ತಪ್ಪಾಗಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು 2.5 ರೂಪಾಯಿಂದ 20 ರೂಪಾಯಿವರೆಗೂ ಮೀಟರ್ ಚಾರ್ಜ್ ಇತ್ತು ಅವಾಗ ಆ ಟೈಮಲ್ಲಿ. ಇವತ್ತು ತಪ್ಪಾಗಲ್ಲ ಅನ್ಸುತ್ತೆ 36 ರೂಪಾಯಿ ಇದೆ 2 ಕಿಲೋಮೀಟರ್ಗೆ. 36 ರೂಪಾಯಿ ಇದೆ ಅಂದರೆ ಅದಾದ್ಮೇಲೆ ಕಿಲೋಮೀಟರ್ಗೆ 18 ರೂಪಾಯಿ ಇದೆ, ವೇಟಿಂಗ್ ಚಾರ್ಜ್ 10 ರೂಪಾಯಿ ಇದೆ, 15 ನಿಮಿಷಕ್ಕೇನೋ ಟೈಮ್ ಇದೆ. ಇದೆಲ್ಲ ನನಗೆ ಗೊತ್ತು, ಯಾಕಂದ್ರೆ ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ನಮ್ಮ ಹುಡುಗರು ಆಟೋ ಚಾಲಕರೇ, ಅವರು ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರ ಕಷ್ಟಗಳು ಗೊತ್ತಿದೆ ನನಗೆ. ಒಂಚೂರು ಹೊರಟಾಗೆ ಇರ್ತಾರೆ ಅಲ್ವಾ? ನಿಜ ಅಂದ್ರೆ ಸತ್ಯ ಎಲ್ಲಿರುತ್ತೋ ಅಲ್ಲಿ ಹೊರಟುತನೂ ಇರುತ್ತೆ. ಸೊ ಅದು ಇದ್ದೇ ಇರುತ್ತೆ. ಹಾಗೆ ಎಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಯಾಕಂದ್ರೆ ತಂದೆ ತಾಯಿ ನಿಮ್ಮ ಆಮೇಲೆ ಬಹಳಷ್ಟು ಜನ ಮಕ್ಕಳಿದ್ದೀರಾ, ತಾವುಗಳು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೊತೆ ಯಾರು ಬರಲಿ, ಯಾರೇ ಹೋಗಿರ್ಲಿ, ಎಲ್ಲ ನಮ್ಮ ಜೊತೆ ಕಡೆಯವರೆಗೂ ಬರೋದು ನಮ್ಮ ವಿದ್ಯಾಭ್ಯಾಸ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ತಂದೆ ತಾಯಿ ಕಷ್ಟಪಡ್ತಾರೆ, ನೈಟ್ ಡ್ಯೂಟಿಗಳು ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾರೆ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಲ್ಲ, ಅವ್ರು ಇಲ್ಲದೆ ಇದ್ದಾಗ ನಾವು ಚೆನ್ನಾಗಿ ಆದಾಗ, ಆ ಒಂದು ಇಲ್ಲದೆ ಇದ್ದಾಗ ನಮ್ಗೆ ಕಷ್ಟ ಆಗೋದಾಗುತ್ತೆ. ದಯವಿಟ್ಟು ನೀವು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಆಗಲಿ, ಗುರುಗಳಿಗಾಗಲಿ, ತಾವೆಲ್ಲರೂ ಮರ್ಯಾದೆ ಕಡೆ ಗೌರವ ಕೊಡಿ. ಎಲ್ಲರೂ ಹುಷಾರಾಗಿರಿ. ಅದಾದ್ಮೇಲೆ ನೈಟ್ ಡ್ಯೂಟಿ ಎಲ್ಲ ಮಾಡ್ತಿರ್ತೀರಿ ಆಟೋ ಚಾಲಕರು, ದಯವಿಟ್ಟು ಹುಷಾರಾಗಿರಿ. ಯಾಕಂದ್ರೆ ನಮ್ಮ ಅಂಕಲ್ ಆ ಟೈಮಲ್ಲೆಲ್ಲ ಒಂದು ಪ್ಲೇಟ್ ತರ ಇಟ್ಕೊಂಡು ಓಡಾಡ್ತಿರೋ ಅವ್ರು ಫ್ರಂಟ್ ಇಂಜಿನಲ್ಲಿ. ಬಹಳ ಜನಕ್ಕೆ ಗೊತ್ತಿರುತ್ತೆ ಅನ್ಸುತ್ತೆ, ಫ್ರಂಟ್ ಅಲ್ಲಿ ಪೆಟ್ರೋಲ್ ಹಾಕ್ತಿದ್ರು, ಆ ಸ್ಕೇಲ್ ಅಲ್ಲಿ ಮೆಜರ್ ಮಾಡಕ್ಕೆಲ್ಲ ಇಟ್ಕೊಂಡಿದ್ರು. ಅದೆಲ್ಲ ನಾನು ಅನುಭವಿಸಿದ್ದೀನಿ. ಅವ್ರ ಜೊತೆ ಫ್ರಂಟಲ್ಲಿ ಕೂತ್ಕೊಂಡು ನಮ್ಮ ತಂದೆ ಮನೆಗೆಲ್ಲ ಬರ್ತಿದ್ದೆ. ಸೊ ಎಲ್ಲರೂ ಹುಷಾರಾಗಿರಿ, ಜೋಪಾನಾಗಿರಿ. ಆ್ಯಂಡ್ ನಮ್ಮ ವಿಷ್ಣು ಸರ್ ಅವರು
ಆಗಲಿ ಆ್ಯಂಡ್ ಶಂಕರಣ್ಣ ಅವರಾಗಲಿ ಭಾಳಷ್ಟು ಜನ ಮಾತಾಡಿದ್ರು. ಆದರೆ ನಾನು ಅವರಿಬ್ಬರನ್ನ ನೋಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಯಾಕಂದರೆ ನಾನು ಇವತ್ತು ಈ ವೇದಿಕೆ ಮೇಲೆ ಇದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆ ಟೈಗರ್ ಪ್ರಭಾಕರ್ ಅವರೇ ಕಾರಣ. ಧನ್ಯವಾದಗಳಪ್ಪ, ಥ್ಯಾಂಕ್ ಯು. ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದಂಥ ನಮ್ಮ ರಘುವರಾಗಲಿ, ಭಾಳಷ್ಟು ಜನ ಗಣ್ಯರಾಗಲಿ, ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಹುಷಾರಾಗಿರಿ. ಜೈ ಕರ್ನಾಟಕ. ಧನ್ಯವಾದಗಳು.